ಹುಡುಗಿರು 2 ಕಪ್ ಹೊಡೆದಾದ್ಮೇಲೆ ಹುಡುಗರು ಸುಮ್ಮನೆ ಇರಲ್ಲ. ಅವ್ರು ಈ ವರ್ಷ ಇನ್ನೊಂದು ಕಪ್ಪೆ ತಗೋಬೋದು. ವೆಲ್ಕಮ್ ಗೈಸ್ ಫಾರ್ ಮೈ ನ್ಯೂ ಬ್ಲಾಗ್. ಇವತ್ತು ನಾವೆಲ್ಲಿ ಹೋಗ್ತಾ ಇದೀವಿ ಅಂದರೆ ನೆನ್ಮಂಗ್ಲದಲ್ಲಿ ಒಂದು ಪಬ್ ಓಪನ್ ಆಗಿದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ನೋಡ್ತಾನೆ ಅವ್ರೆ, ನೋಡು ಬಿಡ್ತಾನೆ ಇಲ್ಲ. ಆದರೂ ನಾನು ಎತ್ತಂಗಿಲ್ಲ. ಸೀಟ್ ಬೆಲ್ಟ್ ಮುಖ್ಯ ಫಸ್ಟು. ನಾನು ಎತ್ಬಿಟ್ರೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಆದರೂ ಆಲ್ರೆಡಿ ಇನ್ನ ಗೈಸ್ ಏನಂದರೆ ಯಾವಾಗಲೂ ನಮ್ದು ಇದೇನೆ, ಎಲ್ಲೇ ಏನೇ ಇರಲಿ, ಪ್ರಮೋಷನ್ ಇರಲಿ ಏನೇ ಇರಲಿ, ತುಂಬ ಲೇಟಾಗಿ ಹೋಗ್ತೀವಿ ನಾವು. ನೋಡೋಣ ಬರೋ ಟೈಮಲ್ಲಿ ಏನಾಗುತ್ತೆ ಅಂತ. ಯಾಕಂದರೆ ನಮಗೆ ಟೈಮ್ಗೆ ಫಾಲೋ ಅಪ್ ಮಾಡೋರು ಯಾರಾದ್ರು ಒಬ್ರು ಬೇಕೇ ಬೇಕು. ಏನಕ್ಕೆ ನಾವು ಒಬ್ರನ್ನ ಇವ್ರನ್ನ ಹೈಯರ್ ಮಾಡ್ಬೋದು, ಮ್ಯಾನೇಜರ್ನ. ಮಾಡೋಣಪ್ಪ, ಅದನ್ನೇ ಹೇಳ್ತಾರೆ. ಫೈನಲಿ ಇವಾಗ ಬಂದ್ವಿ ಟೋಲಿಗೆ. ನಾವಂತೂ ಇವಾಗ ಟೋಲಿಗೆ ಬಂದಿರೋದು. ಎಷ್ಟು ಗಂಟೆಗೆ ಇದ್ದು ಆ್ಯಕ್ಚುಲಿ ಹೋಗ್ಬೇಕಂತಿದ್ದು? 5 ಗಂಟೆಗೆ ಹೋಗೋಣ ಅಂದ್ಕೊಂಡೆ. ಯಾರಿಂದ ಲೇಟ್ ಆಯಿತು? ಹಂಗಂದ್ರೆ ನೀವು ಇಷ್ಟೊತ್ತೇನು ಲೇಟ್ ಮಾಡಿದ್ದು? ನಾವು ಎಷ್ಟು ಗಂಟೆಗೆ ಹೋಗ್ಬೇಕಾಗಿತ್ತು ಗೊತ್ತಾ? ಆ್ಯಕ್ಚುಲಿ ಬಂದ್ಬಿಟ್ಟು WPL ಇದೆ, ವುಮೆನ್ಸ್ ಪ್ರೀಮಿಯರ್ ಲೀಗ್ ಇದೆ. ನಾವು ಹೋಗ್ಬೇಕಾಗಿತ್ತು, ಎಷ್ಟೋ ಜಲ್ದಿ ಹೋಗ್ಬೇಕಾಗಿತ್ತು. ಎಷ್ಟು ಗಂಟೆಗೆ ಅಂತ ಆ್ಯಕ್ಚುಲಿ ಒಂದು 6 ಗಂಟೆಗೆ ಹೋಗ್ಬೇಕಾಗಿತ್ತು. ನಗರ 7:15. ನಾವು 6 ಗಂಟೆಗೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ. ಅದೇನಾಯ್ತು ಗೊತ್ತು, ಫೈನಲಿ ಇವಾಗ ಹೋಗ್ತಾ ಇದ್ವಿ. ಹೆವಿ ಲೇಟ್ ಆಯಿತು ಗೈಸ್. ಯಾಕಂದರೆ ನಾನು ನನಗೆ ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಬಂದು ಲೇಟ್ ಆಯಿತು. ಮೈ ಎತ್ತಿ ಮೀಟಪ್ ತುಂಬ ಟೈಮ್ ಆಯಿತು. ಏನು ಮಾಡೋಕ್ಕಲ್ಲ ಗೈಸ್, ಕೆಲಸ ಮಾಡೋರು ಒಂದು ವಾರ ಪೂರ್ತಿ ಕೆಲಸ ಮಾಡಿ ಸಿಗೋ ಒಂದು ಆಫಲ್ಲಿ ಎಂಜಾಯ್ ಮಾಡ್ತಾರೋ ಅದೇ ಮಾತಾಡೋದು ಆ್ಯಕ್ಚುಲಿ. ನಾನು ನೋಡಿ ಎಂಜಾಯ್ ಮಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನೇನು ಲೊಕೇಶನ್ಗೆ ರೀಚ್ ಆದ್ವಿ. ಇನ್ನೊಂದು 2 ನಿಮಿಷದಲ್ಲಿ ರೀಚ್ ಆಗಿಬಿಡ್ತಿದ್ವಿ. ಕೊನೆಗೆ ರೀಚ್ ಆದ್ವಿ. ಕಾರ್ ಪಾರ್ಕ್ ಮಾಡೋಷ್ಟಿಗೆ ಸೈಕ್ ಆಗೋಯ್ತು ನನಗಂತೂ. ರೀಚ್ ಆಗಿದ ತಕ್ಷಣ ಬೈ ಸಿಕ್ಕಿದ್ರು ನೋಡಿ. ನೆಕ್ಸ್ಟ್ ಬೈ ಬರ್ತಾ ಇದ್ದಾರೆ. ಸ್ಟಾರ್ಟ್ ಮಾಡ್ತೀನಿ, ಹಿಡ್ಕೊ. ನನ್ನ ಜೋಬಲ್ಲಿ ಫುಲ್ ಆಗಿದೆ. ತಗೊಳ್ಳಿ. ನಾನು ಬರ್ತಾ ಇದ್ದೀನ ಇಲ್ಲ ತಾನೇ? ಲೊಕೇಶನ್ ನೋಡ್ಬೋದು ಹೆಂಗಿದೆ ಪಬ್ದು ಅಂತ. ಫೈನಲಿ ಪ್ರಮೋದ್ ಅವ್ರು ಬಂದರು, ನೋಡ್ಬೋದು. ಇದನ್ನ ಒಂದು 2 ಬಾಲ್ ನೋಡ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸರಿ ಓಡೋಣ ಅಂದ್ಬಿಟ್ಟು ಕೊನೆಗೂ ಎಲ್ಲರೂ ಎದ್ರು. ಕೊನೆಗೆ ಸರಿ ಓಡೋಣ ಅಂತ ಹೇಳ್ಬಿಟ್ಟು ಈ ಬಾಲ್ ಮುಗಿದ ತಕ್ಷಣ ಎಲ್ಲರೂ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಖಂಡಿತ ನಮ್ಮ ಬ್ರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಬೇಗ ಬೇಗ ಬೆಳೆಸ್ಬಿಡಿ. ಲಿಫ್ಟು ನಾವು 3 ಜನ ಹೋದ್ರೆ ಸಿಗಾಕಂತದೆ. ನೀವು ನಡ್ಕೊಬರ್ರಿ. ಶೋರಾ? ಪಕ್ಕನಾ? ಪಕ್ಕ. ಈ ಸಲ ಕಪ್ ನಮ್ದೆ. WPL ನಮ್ಮ RCB ಹುಡುಗಿರು ಸಖತ್ತಾಗಿ ಆಡ್ತವ್ರೆ. ಸ್ಮಿತಿ ಮಂದನ ಅವಳೆಲ್ಲ ಬೆಂಕಿ ಆಡ್ತವ್ರೆ. ಮತ್ತೊಂದು ಕಪ್ಪು. ಎಸ್, ಹುಡುಗಿರು 2 ಕಪ್ ಹೊಡೆದಾದ್ಮೇಲೆ ಹುಡುಗರು ಸುಮ್ಮನೆ ಇರಲ್ಲ. ಅವ್ರು ಈ ವರ್ಷ ಇನ್ನೊಂದು ಕಪ್ಪೆ ತಗೋಬರ್ತಾರೆ. ನಾವು ಹೋಗಿದ್ಕೆ ಕರೆಂಟ್ ಆಫ್ ಆಯ್ತು. ಇದು ಆಕ್ಚುಲಿ ಚಂದ ಅಂದ್ರೆ
ಗುರು ಆಫ್ ಆಫ್ ಅಷ್ಟೇ, ಅದು ವರ್ಕ್ ಆಗಲ್ಲ. ಇವಾಗ ಫೋನ್ ಮಾಡೋರ್ಗೆ ಬೇಗ ಫೋನ್ ಮಾಡು ಗುರುವೇ. ಉಸಿರು ಲಾಕ್ ಆಗುತ್ತೆ 2 ನಿಮಿಷ. ಸುಮ್ಮನಿರಪ್ಪ ಬೈ, ಕಂಟೆಂಟ್ ಆಗುತ್ತೆ. ಕ್ಯಾಮ್ರಾ ಆನ್ ಮಾಡಿದೀರ, ಸೂಪರ್ ಆಗಿ ಆನ್ ಮಾಡಿದೀರ ಮಾತ್ರ ನೀವು. ಬೆವರ್ತಾ ಇದೆಯಾ ಸ್ವಲ್ಪ? ಚೆಕ್ ಮಾಡೋಣ ಪಲ್ಸ್. ಮುಗೀತು. ಯಾರಿಗೆ ಬ್ರೋ ಆರೆಂಜ್ ಕ್ಯಾಪು? ಕ್ಯಾಪು ನಮ್ದೆ, ಕಪ್ಪು ನಮ್ದೆ. 2016 ಯಾರ್ಯಾರು ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಇದ್ದು ಕಪ್ ನೋಡಕ್ ಆಗಿರಲ್ವೋ, ಅದನ್ನ 2026 ಜರ್ಸಿ ನಂಬರ್ 18 ಆರೆಂಜ್ ಕ್ಯಾಪು ವಿತ್ ಕ್ಯಾಪ್ಟನ್ ವಿತ್ ಕಪ್ಪು ಬರ್ತಿದೆ. ಎಳ್ಳ ಕಪ್ಪು ಮನೆಗೆ. 10 ವರ್ಷ ಬೇಕಾಗಿತ್ತು ವಿತ್ ಆರೆಂಜ್ ಕ್ಯಾಪ್ ಕಪ್ಪು 18 ಕಡೆಯಿಂದ ಬರೋದು. ಬಹಳ ಸೂಪರ್. ಹೋಗ್ಬೇಕಾಗಿತ್ತಲ್ಲ ಬೈ. ಸುದ್ದಿ ಮಂದಣ್ಣ, ರಶ್ಮಿಕಾ ಮಂದಣ್ಣ ವೇಸ್ಟ್. ಮಂದಣ್ಣ ಗ್ರೇಟ್. ಇಲ್ಲೇ ಮಾಡಪ್ಪ. ನಾ ಓಡ್ಸೋಣ? ನೀವು ಓಡಿಸ್ತೀರಾ? ಪಕ್ಕ ಅಂದ್ರೆ ಬಂದ್ಬಿಡಿ, ಓಡಿಸಿ ಮುಂದೆ ಮಾಡ್ಕೊಂತ. ನಾನು ಓಡಿಸ್ತೀರಾ? ಮೊನ್ನೆ ಒಂದು 70 ಕಿಲೋಮೀಟರ್ ಓಡಿಸಿದ್ದೀನಿ. ನಿನ್ ಮೇಲೆ ನನಗೆ ನಂಬಿಕೆ. ನಾನು ಮ್ಯಾಚ್ ಓಡಲ್ಲ, ಭಯ ಆಯ್ತೈತೆ. RCB ಕೈ ನೀವು ಕಾಲ್ ನೋಡ್ಬಿಟ್ರಿ ನಡುಗ್ತೈತೆ ಕೂತ್ಕೊಂಡು. ನಂಬ್ರೋ ಇಂಟ್ರೆಸ್ಟ್ ಏನು ಗೊತ್ತಾಯ್ತಲ್ಲ. ಮ್ಯಾಚ್ ಬಗ್ಗೆ ಗೊತ್ತು ನನಗೆ, ಅದೇ ನಾನು ಮ್ಯಾಚ್ ನೋಡಲ್ಲ ಅಷ್ಟೇ. ಬ್ರೋ ನಾವು ಮುಂಚೆ ನೋಡ್ತಿದ್ದ ಬ್ರೋ, ಮೆನ್ಸ್ ನೋಡ್ತಾನೆ. ಹುಡುಗರೊಬ್ರು ಬಾಕಿ ಬ್ಯಾಕ್ ಟು ಬ್ಯಾಕ್ ಅವ್ರು ಹೊಡಿತಾರೆ. ಈ ಸತಿ ಹುಡುಗರು ಕಪ್ಪು ಬರುತ್ತೆ, ಈ ಸತಿ ವುಮೆನ್ಸ್ ಗೆದ್ದಿದ್ದಾರೆ. ಅದೇ ಖುಷಿಯಲ್ಲಿರೋಣ. ಜೈ ಆರ್ಸಿಬಿ. ಬ್ಲಾಗ್ ಹೆಂಗೆ ಬಿಟ್ಟಿದ್ದೀನಿ ಒಂದು. ಫೈನಲಿ ಲೈವ್ ನ ಎಂಡ್ ಮಾಡಿದೀವಿ. ಇವಾಗ ಟ್ರೋಫಿ ಎತ್ತೋ ಟೈಮು, ಲೈವ್ ಜಾಯ್ನ್ ಆಗೋಣ. ಕೊನೆಗೆ ಬ್ರೋ ಟಾಟಾ ಬಾಬಾಯ್ ಅಂದ್ಬಿಟ್ಟು ಮನೆಗೆ ಕಳಿಸಿ ನಾವು ಮನೆಗೆ ಬಂದು ನೋಡಿದ ಕಪ್ ಕೊಡೋದನ್ನ ನೋಡ್ತಾ ಇದ್ದೀವಿ. ನೋಡಿದ ರಿಚಾಗಿ ಕೊಟ್ಬಿಟ್ಲು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಸ್ಟೇ ಟ್ಯೂನ್.